ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬೆಸ್ಕಾಂ ಅಧಿಕಾರಿಗಳ ಏಕಾಏಕಿ ಕಾರ್ಯಾಚರಣೆಯಿಂದ ರೈತನಿಗೆ ಭಾರೀ ನಷ್ಟವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೃಷಿ ಹೊಂಡದ ವೈರ್ ಹಾಗೂ ಸ್ಟಾರ್ಟರ್ ಪ್ಯಾಕೇಜ್ ಬೋರ್ಡ್ ತೆರವುಗೊಳಿಸಿ ತೆಗೆದುಕೊಂಡು ಹೋಗಿದ್ದರಿಂದ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಒಣಗಿ ನಾಶವಾಗಿದೆ ಎಂದು ರೈತ ಬಿಎಸ್ ಚಂದ್ರ ಆರೋಪಿಸಿದ್ದಾರೆ. ಕುರುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಂಡಿರುವ ರೈತ ಚಂದ್ರ ಕೊತ್ತಂಬರಿ ಹಾಗೂ ಮೂಲಂಗಿ ಬೆಳೆ ಬೆಳೆದಿದ್ರು. ಬೆಳೆ ಕೊಯ್ಲಿಗೆ ಬರುವ ಹಂತದಲ್ಲಿದ್ದಾಗಲೇ ಆಗಸ್ಟ್ 18ರಂದು ಬೆಸ್ಕಾಂ ಜೆಇ ಹಾಗೂ ಲೈನ್ಮ್ಯಾನ್ ಯಾವುದೇ ಮುನ್ಸೂಚನೆ ನೀಡದೆ ಕೃಷಿ ಹೊಂಡದಲ್ಲಿದ್ದ ವೈರ್ ಮತ್ತು ಸ್ಟಾರ್ಟರ್ ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದೆ. ನಮ್ಮದು ಕೃಷಿ ಹೊಂಡದು ಪ್ಯಾನಲ್ ಬೋರ್ಡು ಮೇನ್ ವೈರು ಕೆಇಬಿ ಜೆಇ ಜಗದೀಶ್ ಅವರು ಎತ್ಕೊಂಡು ಬಂದಿದ್ದಾರೆ. ಮಂಗಳವಾರದಿಂದ ಆಫೀಸ್ ಸುತ್ತಾಡ್ತಾ ಇದ್ದೀವಿ, ನಮ್ಗೆ ಕೊಡ್ತಾ ಇಲ್ಲ. ಅದಕ್ಕೆ AWಗೆ ಮಾತಾಡಿದ್ದೀವಿ. ಅವ್ರು ಮೀಟಿಂಗಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ, ಹಾಕಿದ್ದೀವಿ. ಅದು ಹಾಕ್ಬಾರ್ದಂತೆ ನಮಗೂ ಗೊತ್ತಿಲ್ಲ. ನಾನೊಬ್ಬನೇ ಅಲ್ಲ, ಇಡೀ ಸ್ಟೇಷನ್ನೆಲ್ಲ ಹಾಕಿದ್ದಾರೆ. ಆದರೆ ನಮ್ಮ 3 ಜನದ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಇಬ್ಬರದ್ದು ಅವ್ರ ಮನೆಗೆ ಎತ್ಕೊಂಡು ಹೋಗಿ ಕೊಟ್ಟಿದ್ದಾರೆ. ನಮ್ಮದು ಮಾತ್ರ ಕೇಸ್ ಮಾಡಬೇಕು ಅಂತ ಇಲ್ಲೇ ಇಟ್ಟಿದ್ದಾರೆ ಅಂತ. ನಮ್ಮೂರವ್ರದ್ದೆ. ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರು ನರಸಿಂಹಪ್ಪ ಅಂತ 3 ಜನದ. ಅವ್ರು ಏನಪ್ಪ ಅಂದರೆ, ಇಲ್ಲ ಸಾಹೇಬ್ರು ಯಾವ ಕಡೆಯಿಂದ ಬಂದರು, ನಿಂದು ಕಾಣಿಸ್ತು, ನಿಂದು ಎತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅದು ಎತ್ಕೊಂಡು ನಮ್ಗೆ ಮಾಹಿತಿ ಗೊತ್ತಿಲ್ಲ. ನಾವು ಕೇಳಿದ್ರೆ ನಿಂದು ನೀನು ನೋಡ್ಕೊಪ್ಪ ಅಂತ ಹೇಳ್ತಾರೆ ಜಗದೀಶ್ ಅವರು. ಅವ್ರ ಗಾಡಿ ಚೆನ್ನಾಗಿರೋ ಸೊಪ್ಪೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಇವಾಗ ಕೊಲ್ತೋಗಿದೆ, ಇವಾಗ ನಮ್ಮ ಗಾಡಿ ತೆಗಿಬೇಕು. ರೈತರ ಪರವಾಗಿ ವೈರ್ ಹಾಗೂ ಸ್ಟಾರ್ಟರ್ ಇಲ್ಲದ ಕಾರಣ ಕೃಷಿ ಹೊಂಡದಿಂದ ಜಮೀನಿಗೆ ನೀರು ಹರಿಸಲು ಸಾಧ್ಯವಾಗಲಿಲ್ಲ. ಪರಿಣಾಮ ಕೊಯ್ಲಿಗೆ ಸಿದ್ಧವಾಗಿದ್ದ ಕೊತ್ತಂಬರಿ ಹಾಗೂ ಮೂಲಂಗಿ ಬೆಳೆಗಳು ನೀರಿಲ್ಲದೆ ಒಣಗಿ ಹೋಗಿವೆ. ಇದರಿಂದ ಸುಮಾರು 2.5 ಲಕ್ಷದಿಂದ 5 ಲಕ್ಷ ರೂಪಾಯಿಗಳವರೆಗೆ ನಷ್ಟವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ಜಪ್ತಿ ಮಾಡಿದ ಸಾಮಗ್ರಿಗಳನ್ನು ಮರಳಿ ಪಡೆಯಲು ಬೆಸ್ಕಾಂ ಕಚೇರಿಗೆ ಹಲವು ಬಾರಿ ಅಲೆದಾಡಿದರೂ ಸೂಕ್ತ ಸ್ಪಂದನೆ ದೊರೆಯಲಿಲ್ಲ ಎಂದು ಚಂದ್ರ ಆರೋಪಿಸಿದ್ದಾರೆ. ಅಧಿಕಾರಿಗಳ ಕ್ರಮದಿಂದ ಕೈಗೆ ಬಂದ ಬೆಳೆ ಕಳೆದುಕೊಂಡಿರುವ ರೈತ ಇದೀಗ ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಪಕ್ಷಪಾತ ಧೋರಣೆ ತೋರಿರುವ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಪ್ತಿ ಮಾಡಿರುವ ವೈರ್ ಮತ್ತು ಸ್ಟಾರ್ಟರ್ಗಳನ್ನು ತಕ್ಷಣ ವಾಪಸ್ ನೀಡಬೇಕು. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ರೈತ ಮನವಿ ಸಲ್ಲಿಸಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳ ಕ್ರಮವೇ ರೈತನ ಬೆಳೆನಾಶಕ್ಕೆ ಕಾರಣವಾಯಿತೇ ಅಥವಾ ಜಪ್ತಿಗೆ ಬೇರೆ ಕಾರಣವಿತ್ತೇ? ಈ ಬಗ್ಗೆ ಅಧಿಕಾರಿಗಳ ಸ್ಪಷ್ಟನೆ ಹಾಗೂ ರೈತನಿಗೆ ನ್ಯಾಯ ಸಿಗುವುದೇ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ನಿತಿನ್, ಪ್ರಗತಿ ಟಿವಿ, ಚಿಂತಾಮಣಿ. ಈ ರೀತಿಯ ಎಲ್ಲ ಕಂಟೆಂಟ್ಗಳಿಗಾಗಿ ಪ್ರಗತಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ.